ಚುಕ್ಕೆಗುರುಷ್ನ ಪ್ರಶ್ನೆ 716 ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಸಚಿವರಲ್ಲಿ ಕೇಳಬಯಸುತ್ತೇನೆ. ಸಚಿವರು ಸಭಾಧ್ಯಕ್ಷ ಉತ್ತರ ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳ ಉತ್ತರವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದಾಗಲೇ ಇದಕ್ಕೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರೇ ಇದ್ದಿದೆ ಚೆನ್ನಾಗಿರೋದು. ಇದರಲ್ಲಿ ನಾನು ಕೇಳಿರೋವಂಥದ್ದು ಉದ್ಯೋಗ ಖಾತ್ರಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಷ್ಟು ಕಾಮಗಾರಿಗಳನ್ನು ತಗೊಂಡಿದ್ದೀರಾ, ಎಷ್ಟು ಕೆಲಸ ಆಗಿದೆ, ಎಷ್ಟು ಹಣ ಬಿಡುಗಡೆ ಆಗಿದೆ ಅಂತ ಮಾಹಿತಿಗಳನ್ನು ಕೇಳಿದ್ದೇನೆ. ಇದರಲ್ಲಿ ಅವ್ರು ಹೇಳಿದ್ದಾರೆ ಪೆನ್ ಡ್ರೈವಲ್ಲಿ ಮಾಹಿತಿ ಕೊಟ್ಟಿದ್ದೀವಿ ಅಂತ. ನನಗೆ ಪೆನ್ ಡ್ರೈವೇ ಕೊಟ್ಟಿಲ್ಲ. ಪೆನ್ ಡ್ರೈವಲ್ಲಿ ಮಾಹಿತಿ ಒದಗಿಸಲಾಗಿದೆ ಅಂತ ಉತ್ತರದಲ್ಲಿ ಕೊಟ್ಟಿದ್ದೀರಾ. ಇಲ್ಲೇನು ಪೆನ್ ಡ್ರೈವ್ ಇಲ್ಲ. ಒಂದು. ಎರಡನೇದು, ನಾನು ನೀವು ಪ್ಲ್ಯಾನ್ ಹೆಂಗೆ ಮಾಡಿದ್ದೀರಾ ಅಂತಲೂ ಕೂಡ ಕೇಳಿದ್ದೀನಿ. ಮಾನ್ಯ ಸಭಾಪತಿಗಳೇ, ಸಿಕ್ಕಾಪಟ್ಟೆ ವೇರಿಯೇಷನ್. ಒಂದು ವರ್ಷ 25 ಲಕ್ಷ ಕೊಡ್ತಾರೆ, ಆ ಎರಡನೇ ವರ್ಷ 2.5 ಕೋಟಿ ಕೊಡ್ತಾರೆ. 10 ಪಟ್ಟು 5 ಪಟ್ಟು ಪ್ಲ್ಯಾನ್ ಹಂಗೆ ಏಕಾಏಕಿ ಹೆಂಗೆ ಜಾಸ್ತಿ ಆಗಕ್ಕೆ ಸಾಧ್ಯ? ನಿಮ್ಮ ಹತ್ರ ಜಾಬ್ ಕಾರ್ಡ್ ಎಷ್ಟಿದೆ ಒಂದು ಪಂಚಾಯತಿಯಲ್ಲಿ ಅಂತ ಗೊತ್ತಿರುತ್ತೆ. ಆ ಪಂಚಾಯತಿಯಲ್ಲಿ ಆ ಕಾಮಗಾರಿನ ಮಾಡೋದಕ್ಕೆ ವಾರ್ಡ್ ಸಭೆ ಗ್ರಾಮ ಸಭೆಗಳಾಗಿ ಅಲ್ಲಿಂದ ರೆಸಲ್ಯೂಷನ್ ಆಗಿ ಬಂದಿದೆಯಾ ಅನ್ನೋಂಥದ್ದು ಇರುತ್ತೆ. ಏನೂ ಇಲ್ದಲೆ ಒಂದೇ ತಾಲೂಕಲ್ಲಿ ಒಂದೊಂದು ಪಂಚಾಯತಿಗೆ ಒಂದೊಂದು ರೀತಿ ಕೆಲಸಗಳನ್ನು ಕೊಟ್ಟು ಅದನ್ನು ಮಾಡಿರೋವಂಥದ್ದು. ಮತ್ತು ಇದಕ್ಕೆ ಯಾವ ಮಾನದಂಡಗಳನ್ನು ಕೂಡ ನೀವು ನಿರೂಪಿಸುವಂಥ ಕೆಲಸ ಮಾಡಿಲ್ಲ. ಇಷ್ಟು ಒಂದು ರೀತಿ ಒಂದು ಇಲಾಖೆಯಲ್ಲಿ ನೀವು ಅದು ಭಾಳ ನಮ್ಮ ಚಿತ್ರದುರ್ಗ ಅಂತ ಜಿಲ್ಲೆ, ಇದು ಬಹುತೇಕ ಬರಗಾಲ ಇರುವಂಥ ಜಿಲ್ಲೆ. ಇಲ್ಲಿ ಭಾಳಷ್ಟು ಬೇಡಿಕೆ ಇರೋವಂಥ ಕೆಲಸ ಇದು, ಯಾವುದೋ ರಾಷ್ಟ್ರೀಯ ಉದ್ಯೋಗ ಖಾತ್ರಿ. ಅಂಥದ್ರಲ್ಲಿ ನೀವು ಆ ಅಧಿಕಾರಿಗಳಿಗೆ ಬೇಕಾದಂಗೆ ಯಾವ ಪಂಚಾಯತಿಗೆ ಹೆಂಗೆ ಬೇಕೋ ಹಂಗೆ ಮನಸ್ಸಿಗೆ ಬಂದಂಗೆ ಕೆಲಸ ಕೊಡೋದು, ಯಾರು ಅವ್ರ ಹತ್ರ ಹೋಗಿ ಮಾತಾಡ್ಸೋದಿಲ್ಲ, ಅವ್ರಿಗೆ ಕೊಡದಲ್ಲೇ ಇರೋದು, ಈ ಥರ ಮಾಡಿದ್ರೆ ಅಲ್ಲಿ ನೀವು ನಿಜವಾದ ಉದ್ದೇಶ ಈಡೇರಕ್ಕೆ ಸಾಧ್ಯ ಆಗುತ್ತಾ ಅನ್ನೋಂಥದ್ದು ತಾವು ದಯವಿಟ್ಟು ಉತ್ತರ ಕೊಡಿ. ನಾನು ಆಮೇಲೆ ಉಳಿದಿದ್ದ ಪ್ರಶ್ನೆ ಕೇಳ್ತೀನಿ. ಸಚಿವರು ಸಭಾಧ್ಯಕ್ಷರು ಅವ್ರು ಕೇಳಿರ್ತಕ್ಕಂಥದ್ದಕ್ಕೆ ಉತ್ತರವನ್ನು ಕೊಟ್ಟಿದ್ದೀವಿ. ನೀವು ಸ್ಪೆಸಿಫಿಕ್ ತಾಲೂಕು ಬಗ್ಗೆ ಏನಾರ ಮಾತಾಡಿದ್ರೆ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಈಗ ಹೊಳಲ್ಕೆರೆದು, ಮೊಣಕಾಲ್ಮೂರ್ದು, ಹಿರಿಯೂರ್ದು, ಚಳಿಕೆರೆದು, ಚಿತ್ರದುರ್ಗ, ಹೊಸದುರ್ಗದು 2022, 23, 24, 25 ಎಲ್ಲರದ್ದು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಸೊ ಸ್ಪೆಸಿಫಿಕ್ ಹೌದು, ಕೆಲವು ಜಾಗದಲ್ಲಿ ಕೆಲವು ಗ್ರಾಮ ಪಂಚಾಯತಿಯಲ್ಲಿ ಕೆಲವು ತಾಲೂಕಿನಲ್ಲಿ ಮ್ಯಾಂಡೇಟ್ಸ್ ಜಾಸ್ತಿ ಆಗಿದ್ದಾವೆ, ಪರ್ಸನ್ಸ್ಗೆ ಮ್ಯಾಂಡೇಟ್ಸ್ಗೆ ವ್ಯತ್ಯಾಸ ಬರುತ್ತೆ. ಯಾಕಂದರೆ ಪ್ಲಾನಿಂಗ್ ಮಾಡ್ತಕ್ಕಂಥ ಗ್ರಾಮ ಪಂಚಾಯತ್ ಮಟ್ಟದಲ್ಲಾಗುತ್ತೆ. ಸೊ ನೀವು ಯಾವುದನ್ನ ಸ್ಪೆಸಿಫಿಕ್, ಬಿಕಾಸ್ ವಾಟ್ ಎವರ್ ಯು ಆಸ್ ದ ಕ್ವಶನ್ ಅದಕ್ಕೆ ನಾವು ರಿಪ್ಲೈಯನ್ನು ಕೊಟ್ಟಿದ್ದೀವಿ. ಇದರಲ್ಲಿ ಏನೋ ನಾವು ಸರ್ ಮಂತ್ರಿಗಳೇ, ನಾನು ದೇರ್ ಈಸ್ ಅ ಡಿಸ್ಪ್ಯಾರಿಟಿ ಇನ್ ದ ಎಂಟೈರ್ ಆನ್ಸರ್. ನಾನು ನಿಮಗೆ ಒಂದೇ ಒಂದು ಪಂಚಾಯತ್ ನೀವು ಕೇಳಿದ್ರಲ್ಲ ಸ್ಪೆಸಿಫಿಕ್ ಆಗಿ ಕೇಳಿ ಅಂತ. ಈಗ ಹೊಳಲ್ಕೆರೆ ತಾಲೂಕು ಅಲಗವಾಡಿ ಗ್ರಾಮ ಪಂಚಾಯತಿಯಲ್ಲಿ 2022-23 ಸಾಲಿಗೆ ಕೊಟ್ಟಿರುವಂಥ ಉದ್ಯೋಗ ಖಾತ್ರಿ ಮೊತ್ತ ಎಷ್ಟು ಅಂತಂದರೆ 3,44,000 ರೂಪಾಯಿ. ಆಯ್ತಾ ಮಾನ್ಯ ಸಚಿವರೇ? ಅದೇ ಪಂಚಾಯತಿಗೆ 2024-25 ಕೊಟ್ಟಿರೋದು ಎಷ್ಟು? 53 ಲಕ್ಷ. ಅಂದರೆ 15 ಟೈಮ್ಸ್ ಮೋರ್. ಸರ್ ನಾನು ಒಂದು ಪಂಚಾಯತಿ ಹೇಳ್ತೀನಿ ಸರ್, 189 ಪಂಚಾಯತಿ ಇದೆ. ನಾನು ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಹೌ ಕ್ಯಾನ್ ಬಿ ಸೋ ಮಚ್ ಆಫ್ ಡಿಸ್ಪ್ಯಾರಿಟಿ ಇನ್ ಅಲಾಟಿಂಗ್ ವರ್ಕ್? ಹೌ ದೇರ್ ಕ್ಯಾನ್ ಡಿಸೈಡ್ ಇಷ್ಟು ಡಿಫ್ರೆನ್ಸು? 20% ಅಲ್ಲ 20 ಪಟ್ಟು 30 ಪಟ್ಟು ಮೊತ್ತಗಳ ಬದಲಾವಣೆ ಹೆಂಗಾಗುತ್ತೆ? ಅಲ್ಲಿ ರಾಜಕೀಯ ಪ್ರಭಾವ ಬೆಳೆಸಿರಬೇಕು, ಇಲ್ಲ ಯಾರೋ ಅಧಿಕಾರಿ ತನ್ನ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಯಾವ ಪಂಚಾಯತಿಯವರವ್ರಿಗೆ ಹೋಗಿ ಹೆಚ್ಚುವರಿ ಪ್ಲಾನನ್ನು ಕೊಟ್ಟು ಸ್ಯಾಂಕ್ಷನ್ ಮಾಡಿಸ್ಕೊಂತಾರೆ ಅಂಥವ್ರಿಗೆ ಕೆಲಸ ಕೊಡ್ತಾ ಇದ್ದಾರೆ. ನಾನು ಅದನ್ನ ಹೇಳ್ತಾರಂಥದ್ದು. ನೀವು ಒಂದ್ಸರಿ ಮ್ಯಾಂಡೇಟ್ಸ್ ಅಂತ ಆದಮೇಲೆ ಆ ಮ್ಯಾಂಡೇಟ್ಸಿಗೆ ಸರಿಯಾಗಿ ನೀವು ಇಡೀ ಜಿಲ್ಲೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕಲ್ವಾ? ನೀವು ನಿಮ್ಮ ಹತ್ರ ಯಾವ ಪಂಚಾಯತಿಯಿಂದನೂ ಪ್ಲಾನ್ ಆಫ್ ಆ್ಯಕ್ಷನ್ ಬಂದಿಲ್ಲ. ಎಲ್ಲೂ ಕೂಡ ನೀವು ಅಧಿಕೃತವಾಗಿ ನಿಮ್ಮ ಇದರಲ್ಲಿ ವೆಬ್ಸೈಟಲ್ಲಿ ಅವ್ರು ಯಾರು ಕೂತು ಅಧಿಕಾರಿ ಅಪ್ಲೋಡ್ ಮಾಡ್ತಾರೆ ಅವ್ರು ಯಾರಿಗೂ ಕೂಡ ಅಲ್ಲಿರೋ ಸದಸ್ಯರಿಗೂ ಕೂಡ ಗೊತ್ತಾಗೋದಿಲ್ಲ, ಅಲ್ಲಿರುವಂಥ ಗ್ರಾಮಸ್ಥರು ಕೂಡ ಗೊತ್ತಾಗೋದಿಲ್ಲ. ದಯವಿಟ್ಟು ಇದು ಭಾಳ ದೊಡ್ಡ ಇದರಲ್ಲಿ ಮಾಡಬೇಕಾಗಿದೆ. ನಾನು ಮನೆ ಸಭಾಪತಿಗಳೇ, ನಾನು ಮಂತ್ರಿಗಳಿಲ್ಲ, ಆದರೂ ತಾವು ಹೇಳಿರೋಂಥದಕ್ಕೆ ನಾವು ಇವ್ರನ್ನೇ ಕೇಳ್ತಾ ಇದ್ದೀವಿ. ನಮ್ಮ ಇಲಾಖೆಯಿಂದ ನಮ್ಮ ಜಿಲ್ಲೆಯಲ್ಲಿ ಯಾವ ಪಂಚಾಯತಿಗಳಲ್ಲಿ ಎಷ್ಟು ಆಗಿದೆ ಅಂತ ನೀವು ಪೆನ್ ಡ್ರೈವಲ್ಲಿ ಕೊಟ್ಟಿದ್ದೀವಿ ಅಂತ ನಮಗೆ ಪೆನ್ ಡ್ರೈವ್ ಕೊಟ್ಟಿಲ್ಲ. ಆದರೆ ದಯವಿಟ್ಟು ರಾಜ್ಯವ್ಯಾಪಿ ಸುಮಾರು 8,000-10,000 ಕೋಟಿ ಹಣ ಬರ್ತಾ ಇದೆ ಮಾನ್ಯ ಸಭಾಪತಿಗಳೇ ರಾಜ್ಯಕ್ಕೆ. ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಇದು ಕೇಂದ್ರ ಸರ್ಕಾರದಿಂದ ಹಣ ಬರುತ್ತೆ. ಇಡೀ ದೇಶದಲ್ಲಿ ಯಾರಿಗೆ 100 ದಿವಸ 150 ದಿವಸ ಇದಕ್ಕೆ ದುಡಿಯುವಂಥವ್ರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ಅಂಥ ಒಂದು ಕಾಮಗಾರಿಗಳಲ್ಲೇ ಇಷ್ಟು ದೊಡ್ಡ ರೀತಿಯಾದಂಥ ಹಗರಣ ನಡೆದ್ರೆ ಭಾಳ ಕಷ್ಟ ಮಾನ್ಯ ಸಭಾಪತಿಗಳೇ. ದಯವಿಟ್ಟು ನಾನು ಮಾನ್ಯ ಸಚಿವರು
ಯಾಕಂದ್ರೆ ತಮ್ಮ ಇಲಾಖೆ ಅಲ್ಲ, ನಾನು ಪ್ರಿಯಾಂಕ್ ಖರ್ಗೆ ಅವ್ರು ಇದ್ದಿದ್ರೆ ನಾನು ಕೇಳ್ತಾ ನಮ್ಮ ಜಿಲ್ಲೆಗೆ ಬರ್ರಿ ಸರ್, ನಾವು ನೀವು ಹೋಗೋಣ ಇನ್ಸ್ಪೆಕ್ಷನ್ಗೆ ಅಂತ ಕೇಳ್ತಾ ಇದ್ದೆ. ದಯವಿಟ್ಟು ಇದ್ರ ಬಗ್ಗೆ ನನಗೆ ಮೊದಲು ನೀವು ಉತ್ತರವನ್ನ ಕೊಡಿ, ಪೂರ್ತಿ ಉತ್ತರ ಇದೆ, ಅರ್ಧಂಬರ್ಧ ಉತ್ತರ. ನೀವು ಏನು ವರ್ಕ್ ಲಿಸ್ಟ್ ಕೇಳಿದೀನಿ, ಒಂದ್ ನಿಮಿಷ ನೋಡಿ ಈಗ ಕೊಡ್ತಾರೆ. ಕೂಡಪ್ಪ ಸಾಕು ಭಾಷಣ ಅಲ್ಲ ಮಾನ್ಯ ಸಭಾಪತಿಗಳು ಈಗ ಕೊಡ್ತಾರೆ ಪೆನ್ ಡ್ರೈವ್. ಅಧ್ಯಕ್ಷರೇ, ಅಲ್ಲ ನೋಡಿ ಈಗ ನಿಮ್ ಮುಂದೆ ಈಗ ಪೆನ್ ಡ್ರೈವ್ ಕೊಟ್ಟರೆ ನಾವೇನು ಇದನ್ನ ನಾನು ಸ್ಟಡಿ ಮಾಡೋದು ಯಾವಾಗ? ನಾನು ನಾನು ಸುಮ್ಮನೆ ವಾಪಸ್ ಊರಿಗೆ ಹೋದ್ಮೇಲೆ ಕೊಟ್ಟಿದ್ರೆ ಸಭಾಧ್ಯಕ್ಷರೇ ಸದನವನ್ನ ಇಷ್ಟು ಹಗುರವಾಗಿ ತೆಗೆದುಕೊಂಡ್ರೆ ಹೆಂಗೆ? ಒಂದ್ ನಿಮಿಷ ಅಲ್ಲ, ಇದು ಸದನ ನಡೆಯೋ ರೀತಿನ ಇದು? ಅಲ್ಲ, ಪ್ರಶ್ನೆ ಅವ್ರು ಕೇಳ್ತಾ ಇದ್ದಾರೆ, ಉತ್ತರದ ಪೆನ್ ಡ್ರೈವ್ ಈಗ ಕೊಟ್ರೆ ಯಾವಾಗ ಸ್ಟಡಿ ಮಾಡ್ಕೊಂಡು ಬರ್ಬೇಕು? ನವೀನ ಸಭಾನಾಯಕರ ಅಲ್ಲ, ಇದು ಸದನ ನಡೆಸೋ ರೀತಿನ ಸಭಾನಾಯಕರ ನೀವೇ? ಅಲ್ಲ, ಪೆನ್ ಡ್ರೈವ್ ನಲ್ಲಿ ಉತ್ತರ ಈಗ ತಂದು ಕೊಟ್ರೆ ಯಾವಾಗ ಓದ್ಕೊಂಡ್ ಬರ್ಬೇಕು? ಸಚಿವರೇ ನೀವು ಹೇಳಿ, ಇದು ರೀತಿನ ಕೊಟ್ಟಿದ್ದಾರೆ, ಎಕ್ನಾಲಜ್ಮೆಂಟ್ ಅದ ಇವ್ರಿಗೆ ಸರ್. ಅಕ್ನಾಲಜ್ಮೆಂಟ್ ಈಸ್ ಡಿಫರೆಂಟ್. ಅಲ್ಲ, ನೀವು ಈಗ ಉತ್ತರ ಕೊಟ್ಟಿದ್ದೀರಿ, ಉತ್ತರ ಕೊಡುವಾಗ ಏನು ಶಾರ್ಟ್ ಫಾಲ್ ಇದೆಯೋ ಅದನ್ನ ನೀವು ಪೆನ್ ಡ್ರೈವ್ ಯಾವಾಗ ಸಭಾಪತಿಗಳೇ ನಿಮ್ಮ ಕಾರ್ಯಾಲಯಕ್ಕೆ ಬಂದು ಎಕ್ನಾಲಜ್ಮೆಂಟ್ ತಾವೇ ಹೇಳ್ಬೇಕು ಅದಕ್ಕೆ. ಒಂದ್ ನಿಮಿಷ ಹೇಳಿ ಹೇಳಿ ಯಾರು ಕೊಡ್ಬೇಕಾಗಿತ್ತು? 11ನೇ ತಾರೀಕೆ ಅವ್ರು ಬಂದು ತಮ್ಮ ಕಾರ್ಯಾಲಯ ಪೆನ್ ಡ್ರೈವ್ ಮುಟ್ಟಿಸಿದ್ದಾರೆ, ಎಕ್ನಾಲಜ್ಮೆಂಟ್ ತಗೊಂಡಾರೆ. ಯಾರಿಗೆ ಕೊಟ್ಟಾರೆ? ನಿಮ್ಮ ಎಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ, ಹೇಳಿ ನಮ್ಮಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಇವರು ಆಮೇಲೆ ನಿಮ್ಮ ಸೆಕ್ಷನ್ಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಸರಿ, ನಾನು ಅವ್ರು ಸರ್ಕ್ಯುಲೇಟ್ ಮಾಡಿಲ್ಲ, ನಾನು ಎನ್ಕ್ವೈರಿ ಮಾಡಿ ಅವ್ರು ಸರ್ಕ್ಯುಲೇಟ್ ಮಾಡಿ ಕೆಲಸ ಮಾಡಿ. ನವೀನ್, ಸೋಮವಾರ ದಿವಸ ಸಭಾನಾಯಕರೇ ಸೋಮವಾರ ದಿವಸ RDPR ಮಿನಿಸ್ಟರ್ಗೆ ಅವ್ರು ಕರ್ಕೊಂಡು ಹೋಗಿ ಚರ್ಚೆ ಮಾಡುತ್ತೀರಿ. ಆಯ್ತು, ಮಾತನ್ನು ಒಪ್ತೀನಿ ಸಭಾಪತಿಗಳೇ. ನಿನಗೆ ಕೇಳಿಲ್ಲಿ ನಾನು ಸದನದಲ್ಲಿ ಹೇಳ್ತೀನಿ, ಸಂಬಂಧಪಟ್ಟಂಥ ಮಂತ್ರಿಗಳು ನಿನ್ನ ಕೂಡ ಕುತ್ಕೊಂಡು ಚರ್ಚೆ ಮಾಡಿ ನೀನು ಬಗೆಹರಿಸುವ ಹೇಳ್ತೀನಿ. ಇದನ್ನ ಇಸ್ ಆರ್ಡರ್ ಫ್ರಮ್ ದಿ ಚೇರ್. ತಿಪ್ಪಣ್ಣ ಕಂಕನೂರ್, ಕಂದಾಯ ಸಚಿವರಿಗೆ.